ರಿಚರ್ಡ್ ಆಂಟೋನಿ, ಪುಣ್ಯಕೋಟಿ. ಈ ಕಥೆಗಳ ಜೊತೆ ಈಗಾಗಲೇ 4 ವರ್ಷ ಕಳೆದಿದ್ದೀನಿ. ಇನ್ನೂ 4 ವರ್ಷ ಕಳೆಯೋದಿದೆ ಅನಿಸುತ್ತೆ. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ರಕ್ಷಿತ್ ಶೆಟ್ಟಿ. 3 ವರ್ಷಗಳ ಹಿಂದೆ ರಿಚರ್ಡ್ ಆಂಟೋನಿ ಎಂಬ ಕನಸಿನ ಘೋಷಣೆ ಕೊಟ್ಟ ಇವರು ನಂತರ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಮತ್ತು ಸೈಡ್ ಬಿ ಕೊಟ್ಟು ಪ್ರೇಕ್ಷಕರ ಮನಗೆದ್ದರು. ಆಮೇಲೆ ನಿಜವಾಗಿಯೇ ಸಪ್ತಸಾಗರ ದಾಟಿ USA ಗೆ ಹೋದರು. ಅಲ್ಲಿ ರಿಚರ್ಡ್ ಆಂಟೋನಿ ಮತ್ತು ಪುಣ್ಯಕೋಟಿ ಸಿನಿಮಾಗಳ ಸ್ಕ್ರಿಪ್ಟ್ ವರ್ಕ್ ಶುರು ಮಾಡಿದ ಇವರು ಇನ್ನೂ ಪತ್ತೆಯಾಗಿಲ್ಲ. ಸಮ್ವೇರ್ ಬಿಯಾಂಡ್ ದ 7 ಸೀಸ್ ಮೇ ಬಿ ದ ಸ್ಟೋರಿ ಈಸ್ ಸ್ಟಿಲ್ ಬೀಯಿಂಗ್ ರಿಟರ್ನ್. ಈ ಟೈಮ್ಗೆ ಈ ತರ ಇಂಟ್ರೊಡಕ್ಷನ್ ತುಂಬಾ ಕರೆಕ್ಟ್ ಆಗಿ ಸೂಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ನಮ್ಮ ಫ್ರೆಂಡ್ ಅಂಡ್ ಎಡಿಟರ್ ರೋಹಿತ್ ಅವರು ರಕ್ಷಿತ್ ಅವರ ಬಿಗ್ ಫ್ಯಾನ್. ಇಂಟ್ರೊಡಕ್ಷನ್ ಇದೇ ಇರಲಿ ಅಂದ್ರು, ನನಗೂ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಹಾಗಾಗಿ ವಿಡಿಯೋನ ಆ ಲೈನ್ಸ್ ಇಂದನೇ ಸ್ಟಾರ್ಟ್ ಮಾಡಿದ್ವಿ. ಥ್ಯಾಂಕ್ ಯು ರೋಹಿತ್ ಫಾರ್ ದೋಸ್ ಲೈನ್ಸ್. ವಿಡಿಯೋ ವಿಚಾರಕ್ಕೆ ಬರೋಣ. ಸೊ ಆಸ್ ಯೂಶುವಲ್ ಅದಕ್ಕಿಂತ ಮುಂಚೆ ಲೈಕ್ ಕೊಟ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ರಕ್ಷಿತ್ ಅವರ ರಿಚರ್ಡ್ ಆಂಟೋನಿ ಸ್ಕ್ರಿಪ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ. ಇನ್ನ ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಅವರ ಲಾಸ್ಟ್ ಸಿನಿಮಾ ಬಂದು 2 ವರ್ಷ ಆಗೋಯ್ತು. ಇವೆಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತ್ ಅವರು ಅವರ ಪೀಕ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದಾರೆ, ಒಂದು ಅಪ್ಡೇಟ್ ಇಲ್ಲ ಅಂತ ಪೋಸ್ಟ್ ಗಳನ್ನ ನೋಡ್ತಾ ಇರ್ತೀವಿ. ಈ ವಿಡಿಯೋದಲ್ಲಿ ಆ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ KGF ಚಾಪ್ಟರ್ 1 ರಿಲೀಸ್ ಆಗಿದ್ದು ಡಿಸೆಂಬರ್ 21, 2018. KGF ಚಾಪ್ಟರ್ 2 ರಿಲೀಸ್ ಆಗಿದ್ದು 2022 ಏಪ್ರಿಲ್ 14. KGF ಬರೋದಕ್ಕೂ ಮುಂಚೆ 2016ರಲ್ಲಿ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಆಲ್ಮೋಸ್ಟ್ 6 ಇಯರ್ಸ್ ಯಶ್ ಅವರು KGF ಸಿನಿಮಾ ಮೇಲೆ ವರ್ಕ್ ಮಾಡಿದ್ದಾರೆ. KGF ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯಿತು. ಈಗ ಅವ್ರ ವಿಷನ್ ಇನ್ನ ಸ್ಟ್ರಾಂಗ್ ಆಗಿದೆ. ಸೈಮಲ್ಟೇನಿಯಸ್ಲಿ ಟಾಕ್ಸಿಕ್ ಇಂಗ್ಲಿಷ್ ಅಲ್ಲೂ ಶೂಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದ್ KGF ಅವರನ್ನ ಎಲ್ಲಿಗೋ ಕರ್ಕೊಂಡು ಹೋಯ್ತು. ಮತ್ತೆ ಬಾಹುಬಲಿ ಸಿನಿಮಾಗೆ ಕೂಡ ಪ್ರಭಾಸ್ ಅವರು ಆಲ್ಮೋಸ್ಟ್ 6 ಇಯರ್ಸ್ ವರ್ಕ್ ಮಾಡಿದ್ರು. ಅದಾದ್ಮೇಲೆ ಪ್ರಭಾಸ್ ಅವರ ರೀಚ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಪಾಯಿಂಟ್ ಏನು ಅದನ್ನ ಹೇಳ್ಗುರು ಅಂದ್ರೆ, ರಕ್ಷಿತ್ ಅವ್ರು ಕೂಡ ಟೈಮ್ ತಗೋತಿದ್ದಾರೆ. ಕೆಲವೊಂದು ಸ್ಕ್ರಿಪ್ಟ್ಗಳೇ ಹಾಗೆ ಕಂಪ್ಲೀಟ್ ಆಗ್ಲಿ ಅಂತ ಕಂಪ್ಲೀಟ್ ಮಾಡೋಕೆ ಆಗಲ್ಲ. ಸಾಕಷ್ಟು ರೀಸನ್ಸ್ ಇಂದ ಸ್ಲೋ ಆಗಿ ಪ್ರೋಗ್ರೆಸ್ ಆಗ್ತಿರುತ್ತೆ. ಪೀಕ್ ಟೈಮ್ ನ ವೇಸ್ಟ್ ಮಾಡ್ತಾ ಇದಾರ? ಇಲ್ಲ, ಈಗ ಎಲ್ಲ ಹಾಗೆ ಅನ್ಸುತ್ತೆ. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಯಾಕಷ್ಟು ಟೈಮ್ ತಗೊಂಡ್ರು ಅನ್ನೋದನ್ನ ಜಸ್ಟಿಫೈ ಮಾಡೋ ತರ ಸಿನಿಮಾ ಇರಬೇಕು. ಕ್ವಾಂಟಿಟಿಗಿಂತ ಕೆಲವೊಂದ್ಸಲ ಕ್ವಾಲಿಟಿ ಮುಖ್ಯ ಆಗುತ್ತೆ. ಪರಮ ಪ್ರೊಡಕ್ಷನ್ ಕಡೆಯಿಂದ ಮಿಥ್ಯ, ಸಕುಂಟುಂಬ ಸಮೇತ, ಇಬ್ಬನಿ ತಬ್ಬಿದ ಇಳಿಯಲಿ ಈ ತರ ಫಿಲ್ಮ್ ಬರ್ತಾನೆ ಇದೆ. ಇದೇ ವರ್ಷ ಮಾರ್ಚ್ ಅಲ್ಲಿ ಮಿಥ್ಯ ಸಿನಿಮಾ ರಿಲೀಸ್ ಆಗಿತ್ತು. ಸಂಭವ್ ಈ ಕಡೆ ಅವರು ಪ್ರೊಡಕ್ಷನ್ ಕಡೆಯಿಂದನೂ ಸಿನಿಮಾ ಬರ್ತಾ ಇದೆ. ಅವರದ್ದೇ ಆದ ಥಾಟ್ ಪ್ರೊಸೆಸ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಕೂಡ ಮಾಡ್ತಾ ಇದ್ದಾರೆ. ಇವರ ಕೆರಿಯರ್ ಅಂತ ತಗೊಂಡ್ರೆ ಮುಂದೆ ಹೇಳುವಾಗ ಒಳ್ಳೊಳ್ಳೆ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋ ಒಪಿನಿಯನ್ ಬರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿಲ್ಲ ಅಂದ ತಕ್ಷಣ ಟೈಮ್ ವೇಸ್ಟ್ ಆಗ್ತಿದೆ ಅಂತಲ್ಲ. ಇಷ್ಟೆಲ್ಲ ನಾವು ಮಾತಾಡಿದ್ವಿ. ಇದೊಂದ್ ಕಡೆ ಆದ್ರೆ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ 4 ಇಯರ್ಸ್ ಬ್ಯಾಕ್ ಟೈಟಲ್ ಟೀಸರ್ ಬಂದಿತ್ತು. ಬಿಫೋರ್ ಅಂಡ್ ಆಫ್ಟರ್ ಉಳಿದವರು ಕಂಡಂತೆ ಅಂತ ಹಾಕಿದ್ದಾರೆ. ಸೊ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಇದ್ರ ಜೊತೆ ಅಲ್ಲಿ ಇಲ್ಲಿ ಹೊಂಬಾಳೆ ಪ್ರೊಡಕ್ಷನ್ಸ್ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಅನ್ನೋ ವಿಷಯ ಓಡ್ತಾ ಇತ್ತು. ಇದಕ್ಕೆ ಕ್ಲಾರಿಟಿ ಇಲ್ಲ. ಹೀಗಾದ್ರೂ ಸ್ಕ್ರಿಪ್ಟ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ರಿಷಬ್ ಅವರಿಂದ ಗೊತ್ತಾಗಿದೆ. ರಕ್ಷಿತ್ ಅವರ ಕಡೆಯಿಂದ ಆಡಿಯನ್ಸ್ಗೆ ಅಪ್ಡೇಟ್ ಬಂದಿದ್ರೆ ಚೆನ್ನಾಗಿರೋದು. ಈಗಿನ ಟೈಮಲ್ಲಿ ಆಡಿಯನ್ಸ್ ಎಂಗೇಜ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಕ್ಷಿತ್ ಅವರ ಸಿನಿಮಾನ ಆಡಿಯನ್ಸ್ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಎಷ್ಟೋ ಸಲ ಜಸ್ಟ್ ಬಿಕಾಸ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ, ಅವರಿಲ್ಲ ಸಿನಿಮಾದಲ್ಲಿ ಅಂತ ಗೊತ್ತಿದ್ರು ಹೋಗಿ ಸಿನಿಮಾನ ನೋಡಿದ್ದಾರೆ. ಬಿಕಾಸ್ ಆಡಿಯನ್ಸ್ಗೆ ಅವರು ಅಸೋಸಿಯೇಟ್ ಆಗಿದ್ದಾರೆ ಅಂದ್ರೆ ಚೆನ್ನಾಗಿರುತ್ತೆ ಅಥವಾ ಏನಾದ್ರೂ ಯೂನಿಕ್ ಆಗಿ ಇರುತ್ತೆ ಅನ್ನೋ ನಂಬಿಕೆ. ಹೀಗಿರುವಾಗ ಅವ್ರ ಕಡೆಯಿಂದ ಅಪ್ಡೇಟ್ ಬರ್ಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್. ಲೇಟ್ ಆಗ್ತಿದೆ ಅಂದ ತಕ್ಷಣ ಪೀಕ್ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಅಲ್ಲ. ಈಗಿನ ಟೈಮಲ್ಲಿ ಒಂದೇ ಒಂದು ಸಿನಿಮಾ ಡೌನ್ಫಾಲ್ಗೂ ಕಾರಣ ಆಗ್ಬೋದು, ಸಕ್ಸಸ್ಗೂ ಕಾರಣ ಆಗ್ಬೋದು. ಬಟ್ ಇವರ ಈ ಸಿನಿಮಾ ಸಕ್ಸಸ್ಗೆ ಕಾರಣ ಆಗ್ಲಿ ಅಂತ ಹೇಳ್ತಾ, ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.